ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಯಾವ ರೀತಿ ನಾವು ಈಸಿಯಾಗಿ ಜನರೇಟ್ ಮಾಡೋದು ಅಂತ. ಓಕೆನಾ? ಅದು ಬಂದ್ಬಿಟ್ಟು ಫ್ರೀಯಾಗಿ ವಿಡಿಯೋಸ್ನ ಜನರೇಟ್ ಮಾಡಬೇಕಾದ್ರೆ ನಮಗೆ ಕ್ರೆಡಿಟ್ಸ್ಗಳು ಪ್ರಾಬ್ಲಮ್ ಬರುತ್ತೆ. ಮತ್ತು ನಾವೇನು ಮಾಡಬೇಕಾಗುತ್ತೆ, ವಿಡಿಯೋಸ್ಗಳನ್ನ ದುಡ್ಡನ್ನು ಕೊಟ್ಬಿಟ್ಟು ನಾವು ಜನರೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆನಾ? ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ ನೀವು ಫ್ರೀಯಾಗಿ ವಿಡಿಯೋನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಬೋದು ಅಂತ. ಓಕೆನಾ? ಈ ರೀತಿ ವಿಡಿಯೋಸ್ನ ಹಾಕ್ಬಿಟ್ಟು ಯೂಟ್ಯೂಬಲ್ಲಿ ತುಂಬ ಚಾನಲ್ಸ್ಗಳಿದೆ. ಅವ್ರು ಬಂದ್ಬಿಟ್ಟು ಮಿಲಿಯನ್ ಗಟ್ಟಲೆ ವ್ಯೂಸು ಮತ್ತು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದ್ದಾರೆ. ಓಕೆನಾ? ಫಾರ್ ಎಕ್ಸಾಂಪಲ್ಗೆ ನಾನು ಇವಾಗ ನಿಮಗೊಂದು ಚಾನಲ್ ಕೂಡ ತೋರಿಸ್ತೀನಿ. ಅವ್ರು ಎಷ್ಟು ಚೆನ್ನಾಗಿ ವೀಡಿಯೋಸ್ಗಳನ್ನ ಹಾಕಿದ್ದಾರೆ ಅಂದರೆ ಬರೀ 200 ಸಮಥಿಂಗ್ ಏನೋ ವೀಡಿಯೋಸ್ ಹಾಕಿದ್ದಾರೆ. ಅವ್ರದ್ದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಕೂಡ ಇದೆ. ಆ ಚಾನಲ್ನು ತೋರಿಸ್ಬಿಟ್ಟು ಅವ್ರು ಯಾವ ರೀತಿ ವಿಡಿಯೋ ಮಾಡಿದ್ದಾರೆ, ಅದೇ ರೀತಿ ವಿಡಿಯೋನ ನೀವು ಯಾವ ರೀತಿ ಮಾಡೋದನ್ನೋದನ್ನ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಫುಲ್ ಆಗಿ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ನಾನೀಗ ನಿಮಗೆ ಫಾರ್ ಎಕ್ಸಾಂಪಲ್ಗೆ ಒಂದು ಚಾನಲ್ನ ತೋರಿಸ್ತೀನಿ. ಅವ್ರ ಚಾನಲಲ್ಲಿ ಬಂದುಬಿಟ್ಟು ಅವರು ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ, ಅಂದರೆ ಇಂದ ಜನರೇಟ್ ಮಾಡಿರುವಂತಹ ವೀಡಿಯೋಸು. ಓಕೆನಾ? ಅದನ್ನು ನಿಮಗೆ ತೋರಿಸಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಅವ್ರು ಯಾವ ರೀತಿ ವೀಡಿಯೋ ಮಾಡಿದ್ದಾರೆ, ಅವ್ರು ಎಷ್ಟು ವೀಡಿಯೋನ ಮಾಡಿಬಿಟ್ಟು ಎಷ್ಟು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ಅವ್ರ ಚಾನಲ್ ನೇಮ್ ಬಂದುಬಿಟ್ಟು AI ಸ್ಟೋರಿ ಮೇಕರ್ ಅಂತ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಅವ್ರ ಚಾನಲ್, ಇದು AI ಸ್ಟೋರಿ ಮೇಕರ್ ಅಂತ ಅವ್ರ ಚಾನಲ್ ನೇಮ್. ಇದು ನೋಡಿ, ಅವ್ರ ಚಾನಲ್ನ ವಿಸಿಟ್ ಮಾಡಿ. ನೋಡಿ ಫ್ರೆಂಡ್ಸ್, ಅವ್ರ ಚಾನಲಲ್ಲಿ ಬಂದ್ಬಿಟ್ಟು ಅವರು 220 ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದಾರೆ. 1.35 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಇನ್ನು ಅವ್ರದ್ದು ಪಾಪ್ಯುಲರ್ ವೀಡಿಯೋಸ್ಗೆ ಹೋಗೋದಾದರೆ ಅವ್ರ ಪಾಪ್ಯುಲರ್ ವೀಡಿಯೋಸ್ ಬಂದುಬಿಟ್ಟು ನೋಡಿ, ಇಲ್ಲಿ 55 ಮಿಲಿಯನ್, 40 ಮಿಲಿಯನ್, 21 ಮಿಲಿಯನ್, 20 ಮಿಲಿಯನ್ ಇಷ್ಟೆಲ್ಲ ಅವರು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಒಂದು ವೀಡಿಯೋನ ಹಾಕಿ ತೋರಿಸ್ತೀನಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಯಾವ ಥರ ಇದೆ ಸ್ಟೋರಿ ಅಂತ. एक किसान के पास एक मुर्गी थी जो अंडे देती थी और उनमें से बच्चे निकलते थे, लेकिन किसान को और ज्यादा बच्चे चाहिए थे, इसलिए उसने मुर्गी को एक दवा दे दी जिससे मुर्गी और ज्यादा बच्चे देने लगी। धीरे धीरे किसान का पूरा फार्म मुर्गी के बच्चों से भर गया. ಇಷ್ಟು ಈಸಿ ಆಗಿರುವಂತಹ ಚಾನಲ್ನ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಏನಕ್ಕಂದ್ರೆ ಇವಾಗಿನ ಟೈಮಲ್ಲಿ AI ವಿಡಿಯೋಸ್ಗಳು ಬಂದ್ಬಿಟ್ಟು ತುಂಬ ಅಂದರೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಓಕೆನಾ? ಹಾಗಿದ್ರೆ ಬನ್ನಿ, ಇದೇ ರೀತಿ ವಿಡಿಯೋನ ನಾವು ಮಾಡಬೇಕಂದ್ರೆ ನಮಗೆ ಮೊದಲು ಏನು ಬೇಕು, ಈ ರೀತಿ ಸಣ್ಣ ಸಣ್ಣ ಒಂದು ಸ್ಟೋರಿಗಳು ಬೇಕು. ಶಾರ್ಟ್ ವಿಡಿಯೋ ಮಾಡೋದಾದ್ರೂ ಅಷ್ಟೇ, ಲಾಂಗ್ ವಿಡಿಯೋ ಮಾಡೋದಾದ್ರೂ ಅಷ್ಟೇ. ನಾನು ಇವಾಗ ಬಂದ್ಬಿಟ್ಟು ಶಾರ್ಟ್ ವಿಡಿಯೋಗೆ ಒಂದು ಸಿಂಪಲ್ ಆಗಿ ಸ್ಟೋರಿನ ಮಾಡಿ ತೋರಿಸ್ತೀನಿ. ಅದಕ್ಕೆ ಮೊದಲು ನಮಗೆ ChatGPT ಬೇಕು. ಓಕೆನಾ? ChatGPT ನಿಮ್ಮ ಹತ್ರ ಇಲ್ಲ ಅಂದರೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ChatGPT ಬಂದುಬಿಟ್ಟು ಫ್ರೀಯಾಗಿ ನಮಗೆ ಸ್ಟೋರಿ ಎಲ್ಲದನ್ನೂ ಬರೆದು ಕೊಡುತ್ತೆ. ಪ್ರಾಂಪ್ಟ್ ಕೂಡ ChatGPTನೇ ಕೊಡುತ್ತೆ. ಓಕೆನಾ? ಈಗ ChatGPTಯಲ್ಲಿ ನಿಮಗೆ ಯಾವ ರೀತಿ ಹೇಳೋದು, ನನಗೇನು ಬರೀಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳೋದಾದರೆ ನಿಮ್ಮದೇ ಓನ್ ಸೆಂಟೆನ್ಸಲ್ಲಿ, ಓನ್ ಲ್ಯಾಂಗ್ವೇಜಲ್ಲಿ ನೀವು ಹೇಳ್ಬೋದು ChatGPTಗೆ ನನಗೆ ಈ ಥರ ಒಂದು ಸ್ಟೋರಿನ ಬರೆದು ಕೊಡಿ ಅಂತ. ಓಕೆನಾ? ನಾನು ಬಂದುಬಿಟ್ಟು ಇಲ್ಲಿ ನನಗೆ ಒಂದು ಕೋತಿ ಮತ್ತು ನರಿಯ ಕತೆ ಬರೆದು ಕೊಡಿ, ಕೋತಿ ಮೇನ್ ಕ್ಯಾರೆಕ್ಟರ್ ಆಗಿ ತೋರಿಸಬೇಕು, 30 ಸೆಕೆಂಡು ಕತೆ ಬರೆದು ಕೊಡಿ ಅಂತ ಕೇಳಿದ್ದೀನಿ. ನಾನು 30 ಸೆಕೆಂಡ್ ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ನೀವು ಟೈಮಿಂಗ್ಸ್ ಮೇಲೆ ನೀವು ಮಾಡ್ಬೋದು. ಲಾಂಗ್ ವಿಡಿಯೋಸ್ ಎಲ್ಲ ಮಾಡೋದಾದರೆ ನೀವು ಇನ್ನೂ ತುಂಬಾ ಲೆಂತಿಯಾಗಿ ಕೇಳ್ಬೋದು. ಓಕೆನಾ? ಸ್ಟೋರಿ ಬಂದುಬಿಟ್ಟು ಈಗ ನಾನು ಈ ಸ್ಟೋರಿನ ಈ ರೀತಿ ಒಂದು ಸ್ಟೋರಿನ ಬರೆದು ಕೊಡಿ ಅಂತ ಕೇಳಿದ್ದೀನಿ. ಇದರಲ್ಲಿ ನಾನು ಮೈನ್ ಕ್ಯಾರೆಕ್ಟರ್ ಆಗಿ ಕೋತಿ ಇರಬೇಕು ಅಂತ ಕೇಳಿದ್ದೀನಿ. ಏನಕ್ಕಂದರೆ ಕೋತಿ ಬಂದುಬಿಟ್ಟು ನಮಗೆ ಮೇನ್ ಕ್ಯಾರೆಕ್ಟರ್ ಒಂದೊಂದು ಚೇಂಜ್ ಆಗಿ ಬರುತ್ತೆ ಒಂದೊಂದು ಇದರಲ್ಲಿ, ಅದಕ್ಕೆ ಮೈನ್ ಕ್ಯಾರೆಕ್ಟರ್ ಆಗಿ ಕೋತಿ ಇರಬೇಕು ಅಂತ ಕೇಳಿದ್ದೀನಿ. ಓಕೆನಾ? ನೋಡಿ, ಇಲ್ಲಿ ನಾನು ವಾಟ್ಸಪ್ಪಲ್ಲಿ ನಾವು ಮೆಸೇಜ್ ಯಾವ ರೀತಿ ಸೆಂಡ್ ಮಾಡ್ತೀವಿ ಆ ರೀತಿ ಸೆಂಡ್ ಮಾಡಿದ್ದೀನಿ. ನನಗೆ ಒಂದು ಸ್ಟೋರಿ ಕೂಡ ಬರೆದು ಕೊಟ್ಟಿದೆ ChatGPT. ಒಂದು ದಿನ ಕಾಡಿನಲ್ಲಿ ಚುರುಕು ಕೋತಿ ಮರದ ಮೇಲಿಂದ ಹಣ್ಣು ತಿನ್ನುತ್ತಿತ್ತು. ಅಲ್ಲಿ ಕುತಂತ್ರಿ ನರಿಯು ಬಂದು, ಅಯ್ಯೋ ಕೋತಿ, ಆ ಹಣ್ಣು ವಿಷ ಎಂದಿತು. ಕೋತಿ ನಗುತ್ತಾ, ನರಿ ನೀನೇ ಮೊದಲು ತಿನ್ನು ನೋಡೋಣ ಅಂದಿತು. ನರಿ ಮುಜುಗರದಿಂದ ಓಡಿ ಹೋಯಿತು. ಕೋತಿ ನಕ್ಕು ಹೇಳಿತು, ಬುದ್ಧಿ ಇದ್ದರೆ ಯಾರಿಗೂ ಮೋಸ ಆಗೋದಿಲ್ಲ ಅಂತ ಹೇಳ್ತು. ಓಕೆನಾ? ನಾನು ಇದೊಂದು ಎಕ್ಸಾಂಪಲ್ಗೆ ನಿಮಗೆ ಸ್ಟೋರಿನ ತೊಗೊಂಡಿದ್ದೀನಿ. ನಿಮಗೆ ಈ ರೀತಿ ಏನಾದರೂ ಸ್ಟೋರಿ ಇಷ್ಟ ಆಗಿಲ್ಲ ಅಂದರೆ ಇದನ್ನು ಮೋರ್ ಅಂತ ಕಳಿಸಿ, ಇಲ್ಲಾಂದರೆ ಬೇರೆದು ಬರೆದು ಕೊಡಿ ಅಂತ ಹೇಳಿದ್ರು ಸಾಕು, ChatGPT ಬರೆದು ಕೊಡುತ್ತೆ. ಓಕೆನಾ? ನಾನು ಬಂದುಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇದೇ ಇರಲಿ ಸ್ಟೋರಿ. ಓಕೆನಾ? ಸ್ಟೋರಿ ಬಂದ್ಬಿಟ್ಟು ಸಿಕ್ಕಿದೆ. ಈಗ ನಾನು ಪ್ರಾಂಪ್ಟನ್ನು ಕೇಳಬೇಕಲ್ವಾ, ನಾನು ಇಲ್ಲಿ ಕೋತಿ ಬಟ್ಟೆ ಹಾಕಿರಬೇಕು, ರೆಡ್ ಕಲರ್ ಟಿ ಶರ್ಟ್ ಮತ್ತು ಬ್ಲೂ ಕಲರ್ ಶಾರ್ಟ್ಸ್ ಹಾಕಿರಬೇಕು. ಇದು ಎಲ್ಲ ಪ್ರಾಂಪ್ಟಲ್ಲೂ ಸೇಮ್ ಇರುವಂತೆ ಬರೆದು ಕೊಡಿ ಅಂತ ಕೇಳಿದ್ದೀನಿ. ಓಕೆನಾ? ಈಗ ಈ ಪ್ರಾಂಪ್ಟನ್ನು ಕಳ್ಸೋಣ, ನಮಗೆ ಸೀನ್ ಬೈ ಸೀನ್ ಆಗಿ ಬರೆದು ಕೊಡುತ್ತೆ. ಓಕೆನಾ? ನೋಡಿ, ಈಗ ನನಗೆ ಇಲ್ಲಿ ಸೀನ್ ಬೈ ಸೀನ್ ಆಗಿ ಬರೆದು ಕೊಟ್ಟಿದೆ ಪ್ರಾಂಪ್ಟನ್ನು. ನನಗೆ ಇಲ್ಲಿ 6 ಪ್ರಾಂಪ್ಟ್ ಸಿಕ್ಕಿದೆ. ಇದರಲ್ಲಿ ಫಸ್ಟ್ ಒನ್ ಏನಿದೆ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಇದನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು
ಈಗ ನಮಗೆ ಇಮೇಜಸ್ನ ಜನ್ರೇಟ್ ಮಾಡೋಕ್ಕೆ ಆ್ಯಪ್ ಬೇಕು. ಅದ್ಯಾವುದು ಅಂದರೆ ನಾನು ಬಂದುಬಿಟ್ಟು ಗೂಗಲ್ ಜೆಮಿನೈಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇವಾಗಿನ ಟೈಮಲ್ಲಂತೂ ಗೂಗಲ್ ಜೆಮಿನೈ ತುಂಬಾ ಟ್ರೆಂಡಿಂಗಲ್ಲಿದೆ. ನೀವು ಕೂಡ ಈ ಗೂಗಲ್ ಜೆಮಿನೈನ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ. ಇದು ಇವಾಗ ಬಂದುಬಿಟ್ಟು ಫ್ರೀ ಆಗಿದೆ. ಇವಾಗಿನ ಟೈಮಲ್ಲಿ ತುಂಬಾ ಟ್ರೆಂಡಿಂಗಲ್ಲಿಯೂ ಕೂಡ ಇದೆ. ಇಮೇಜಸ್ನೆಲ್ಲ ತುಂಬ ಚೆನ್ನಾಗಿ ಕ್ರಿಯೇಟ್ ಕೂಡ ಮಾಡಿಕೊಡ್ತಿದೆ ಗೂಗಲ್ ಜೆಮಿನೈ ಬಂದುಬಿಟ್ಟು. ಇದರಲ್ಲಿ ಯಾವುದೇ ರೀತಿ ನಿಮಗೆ ಕ್ರೆಡಿಟ್ಸ್ ಬೇಕು, ಅಮೌಂಟ್ ಕೊಡಬೇಕು, ಏನು ಪ್ರಾಬ್ಲಮೇ ಇಲ್ಲ, ಏನು ಟೆನ್ಷನೇ ಇಲ್ಲ. ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಓಕೆನಾ. ಈಗ ಈ ಪ್ರಾಂಪ್ಟ್ ಹಾಕಿಬಿಟ್ಟು ಇದ್ರ ಕೆಳಗಡೆ ಬರಿತಾ ಇದ್ದೀನಿ, ಕ್ರಿಯೇಟ್ ಇಮೇಜ್ ಅಂತ ಹಾಕಿಬಿಟ್ಟು ಸೆಂಡ್ ಮಾಡ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ನಾವು ಮಾಡ್ಬೋದು ಅಂತ ನೋಡಿ ನೀವೇ. ನಿಮ್ಗೆ ಶಾರ್ಟ್ ವಿಡಿಯೋ ಹಾಕಬೇಕು, ನನಗೆ ವ್ಯೂಸ್ ಬರ್ತಿಲ್ಲ, ಯಾವ ರೀತಿ ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ ಇರೋರು ಈ ರೀತಿ ಒಂದು 50 ವೀಡಿಯೋ ಹಾಕಿ ನೋಡಿ. ರೆಗ್ಯುಲರ್ ಆಗಿ ಡೈಲಿ 2 to 3 ವೀಡಿಯೋಸ್ ಹಾಕ್ತಾ ಆರಾಮಾಗಿ ನೀವು ಮಾಡ್ತಾ ಹೋಗ್ಬೋದು. ಓಕೆನಾ. ಈಗ ನೋಡಿ ಎಷ್ಟು ಚೆನ್ನಾಗಿರೋ ಇಮೇಜನ್ನು ನನಗೆ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಜಸ್ಟ್ ಇದನ್ನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಬಟನ್ ಏನಿದೆಯಲ್ವಾ ಇದನ್ನು ಕ್ಲಿಕ್ ಮಾಡಿ ಸೇವ್ ಆಗಿದೆ. ಇಮೇಜ್ ಬಂದುಬಿಟ್ಟು ನಮಗೆ ಸಿಕ್ಕಿದೆ. ಮತ್ತೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನಮ್ಮದು 2ನೇ ಪ್ರಾಂಪ್ಟ್ ಏನಿದೆ ಇದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. 2ನೇ ಪ್ರಾಂಪ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇದನ್ನು ನಾನಿಲ್ಲಿ ಪೇಸ್ಟ್ ಮಾಡಿ ಮತ್ತೆ ಇದೇ ಸೇಮ್ ಪ್ರೊಸೆಸಲ್ಲಿ ಜನ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕ್ರಿಯೇಟ್ ಇಮೇಜ್ ಅಂತ ಹಾಕ್ಬಿಟ್ಟು ಸೆಂಡ್ ಮಾಡ್ತಾ ಇದ್ದೀನಿ. ಈ ಪ್ರಾಂಪ್ಟ್ ಹಾಕೊಂಡು ಅದನ್ನ ನಾನು ಸೇವ್ ಮಾಡ್ಕೊಳ್ತೀನಿ. ಓಕೆನಾ. ಎಲ್ಲದನ್ನೂ ನಾನು ತೋರ್ಸೋಕೋದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಫ್ರೆಂಡ್ಸ್, ನಾನೀಗ ಎಲ್ಲದ ಇಮೇಜಸ್ನ ಕ್ರಿಯೇಟ್ ಮಾಡಿಕೊಂಡೆ ಪ್ರಾಂಪ್ಟನ್ನು ಹಾಕಿ. ಈಗ ನಾವು ಇಮೇಜಸ್ನ ವಿಡಿಯೋ ಟೈಪಲ್ಲಿ ಅನಿಮೇಷನ್ ಮಾಡಬೇಕಂದ್ರೆ ನಮಗೊಂದು ಆ್ಯಪ್ ಬೇಕು. ಇದಕ್ಕೆ ನಾನು ಸಿಂಪಲ್ಲಾಗಿ ವಾಟ್ಸಪ್ಪಲ್ಲಿ ಮೇಟಾ AI ಏನಿದೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಂದುಬಿಟ್ಟು ಮೇಟಾ AI ವಾಟ್ಸಪ್ಪಲ್ಲಿ ಯೂಸ್ ಮಾಡಬೇಕಾದ್ರೆ ಏನಾದರೂ ನಿಮಗೆ ಎನಿಮೇಟ್ ಮಾಡೋಕ್ಕೆ ಪ್ರಾಬ್ಲಮ್ ಆದರೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಮೇಟಾ AIನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಈಸಿಯಾಗಿ ನೀವು ಎನಿಮೇಟ್ ಮಾಡ್ಕೊಳ್ಬೋದು. ಓಕೆನಾ. ತುಂಬ ಚೆನ್ನಾಗಿ ಎನಿಮೇಟ್ ಮಾಡಿ ಕೊಡುತ್ತೆ. ನಾನೀಗ ಮೇಟಾ AIಯಲ್ಲಿ ಏನು ಮಾಡ್ತಾ ಇದ್ದೀನಿ, ನಾವೇನು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅಲ್ವಾ ಇಮೇಜಸ್ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಈಗ ನಮ್ದು ಈ ಇಮೇಜ್ ಇದೆಯಲ್ವಾ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎನಿಮೇಟ್ ದಿಸ್ ಇಮೇಜ್ ಅಂತ ಹಾಕಬೇಕು. ಎನಿಮೇಟ್ ದಿಸ್ ಇಮೇಜ್ ಅಂತ ಹಾಕಿಬಿಟ್ಟು ಇಲ್ಲಿ ಕಳಿಸಿದ್ರೆ ಸಾಕು. ನಮ್ಮದು ಇಮೇಜ್ ಏನಿದೆ ಅದು ವಿಡಿಯೋ ಟೈಪಲ್ಲಿ ಎನಿಮೇಟ್ ಮಾಡಿ ಕೊಡುತ್ತೆ ಮೇಟಾ AI. ಓಕೆನಾ. ನೋಡಿ ಇಲ್ಲಿ ಯಾವ ರೀತಿ ನನಗೆ ಎನಿಮೇಟ್ ಮಾಡಿ ಕೊಟ್ಟಿದೆ ಮೇಟಾ AI. ಇದೇ ರೀತಿ ಸೇಮ್ ಪ್ರೊಸೆಸಲ್ಲಿ ನೀವೆಲ್ಲ ಇಮೇಜಸ್ನೂ ಮೇಟಾ AIಯಿಂದ ಎನಿಮೇಟ್ ದಿಸ್ ಇಮೇಜ್ ಅಂತ ಹಾಕಿಬಿಟ್ಟು ಎನಿಮೇಟ್ ಮಾಡಿ. ಈಗ ನಾವು ಪ್ರಾಂಪ್ಟ್ ಹಾಕಿ ಇಮೇಜನ್ನು ಜನ್ರೇಟ್ ಮಾಡ್ಕೊಂಡಾಯಿತು. ಇಮೇಜಿಂದ ವಿಡಿಯೋ ಕೂಡ ಜನ್ರೇಟ್ ಮಾಡ್ಕೊಂಡ್ವಿ ಅಲ್ವಾ ಮೇಟಾ AIಯಿಂದ. ಈಗ ಬಂದುಬಿಟ್ಟು ನಮಗೆ AIದು ವಾಯ್ಸ್ ಜನ್ರೇಟ್ ಮಾಡಬೇಕು. ಅದಕ್ಕೆ ಸಿಂಪಲ್ಲಾಗಿ ಗೂಗಲಲ್ಲಿ ಸರ್ಚ್ ಮಾಡಬೇಕೀಗ ಒಂದು ವೆಬ್ಸೈಟ್ ಇದೆ, ಅದರಿಂದ ನೀವು ಆರಾಮಾಗಿ ಫ್ರೀಯಾಗಿ ವಾಯ್ಸ್ ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ. ಇಲ್ಲಿ ಬಂದುಬಿಟ್ಟು ನೋಡಿ ಗೂಗಲ್ AI ಸ್ಟುಡಿಯೋ ಅಂತ ಟೈಪ್ ಮಾಡಿ. ಗೂಗಲ್ AI ಸ್ಟುಡಿಯೋ ಅಂತ ಟೈಪ್ ಮಾಡಿದಾಗ ಈ ರೀತಿ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಇದನ್ನು ಜಸ್ಟ್ ಕ್ಲಿಕ್ ಮಾಡಿ. ನೋಡಿ ಈಗ ಈ ರೀತಿ ಇಂಟರ್ಫೇಸ್ ಬಂದಿದೆ. ಇಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕು, ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನ್ರೇಟ್ ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜನ್ರೇಟ್ ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈಗ ನಮಗೆ ಇಲ್ಲಿ ಬಂದುಬಿಟ್ಟು ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ 3rd ಒನ್ ಇದೆಯಲ್ಲ ಜೆಮಿನಿ ಸ್ಪೀಚ್ ಜನ್ರೇಟ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇದು ತೋರಿಸುತ್ತೆ ನಿಮಗೆ. ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ನೀವು 3 ಲೈನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಮಲ್ಟಿ ಸ್ಪೀಕರ್ ಆಡಿಯೋ ಇದೆ, ಸಿಂಗಲ್ ಸ್ಪೀಕರ್ ಇದೆ. ಈ ಸಿಂಗಲ್ ಸ್ಪೀಕರ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಸ್ಪೀಕರ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವಾಯ್ಸ್ ಇದೆ ನೋಡಿ, ವಾಯ್ಸ್ ಅಂತ ಅದ್ರ ಕೆಳಗಡೆ ಈ ರೀತಿ ಆರೋ ಮಾರ್ಕ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಯಾವುದಾದ್ರೂ ಒಂದು ವಾಯ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಹೋಗಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ವಾ ಇಲ್ಲಿ ಬಂದುಬಿಟ್ಟು ನಮ್ಮದು ಟೆಕ್ಸ್ಟ್ ಏನಿದೆ ಸ್ಟೋರಿ ಅದನ್ನು ಬರಿಬೇಕಿಲ್ಲಿ. ಈಗ ಸಿಂಪಲಿ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನಮ್ಮದು ಸ್ಟೋರಿ ಏನಿದೆ ಅದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಬೇಕು. ಇಲ್ಲಿ ಟೆಕ್ಸ್ಟ್ ಅಂತ ಏನಿದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ನೋಡಿ ರನ್ CTRL ಅಂತ ಏನಿದೆ ರನ್ ಸಿಂಬಲ್ ಏನಿದೆ ಇದನ್ನು ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿದಾಗ ನಮ್ಮದು ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗಿ ಸಿಗುತ್ತೆ. ಒಂದು ದಿನ ಕಾಡಿನಲ್ಲಿ ಚುರುಕು ಕೋತಿ ಮರದ ಮೇಲಿಂದ ಹಣ್ಣು ತಿನ್ನುತ್ತಿದ್ದಿತು. ಅಲ್ಲಿ ಕುತಂತ್ರಿ ನರಿಯು ಬಂದು ಅಯ್ಯೋ ಕೋತಿ, ಆ ಹಣ್ಣುಗಳು ವಿಷ ಎಂದಿತು. ಕೋತಿ ನಗುತ್ತಾ, ನರಿ ನೀನೇ ಮೊದಲು. ಈಗ ವಾಯ್ಸ್ ಕೂಡ ಜನ್ರೇಟ್ ಆಗಿದೆ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಯಾವುದಾದ್ರೂ ಈ ಎಡಿಟಿಂಗ್ ಆ್ಯಪ್ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಒಂದು ಕೈನ್ ಮಾಸ್ಟರ್ ಅಥವಾ ಇನ್ಶಾರ್ಟಲ್ಲಿ. ನಾನು ಬಂದುಬಿಟ್ಟು ಇನ್ಶಾರ್ಟಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನ್ಯೂ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಾವಿವಾಗ ಏನು ಇಮೇಜಸ್ನ
ವಿಡಿಯೋ ಟೈಪಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ವಲ್ಲ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದು ಸೀನ್ ಬೈ ಸೀನ್ ಏನಿತ್ತು ಅದೇ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನಾವೇನು ಇನ್ಶಾಟ್ ಆ್ಯಪಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದೀವಲ್ಲ, ನೀವು ಇವಾಗ ಏನಾದರೂ ಶಾರ್ಟ್ ವಿಡಿಯೋ ಟೈಪ್ ಮಾಡೋದಾದರೆ ಇಲ್ಲಿ ನೋಡಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಬ್ಯಾಕ್ಗ್ರೌಂಡನ್ನು ಕೂಡ ಹಾಕ್ಬೋದು. ಓಕೆನಾ, ಇವಾಗ ಬಂದುಬಿಟ್ಟು ನಮಗೆ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ ಇದು. ಓಕೆನಾ, ಈಗ ವಾಯ್ಸನ್ನು ಯಾವ ರೀತಿ ಆ್ಯಡ್ ಮಾಡೋದಂದರೆ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿವಾಗ ಏನು ಮ್ಯೂಸಿಕನ್ನು ನಾವು ಇದು ಮಾಡ್ಕೊಂಡಿದ್ವಲ್ವ, ಜನ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇಲ್ಲಿಂದ ಸೆಲೆಕ್ಟ್ ಮಾಡಬೇಕು. ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆನಾ, ಇದೇ ರೀತಿ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕು. ಓಕೆನಾ, ನಾನೀಗ ಬಂದುಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂದು ಆಡಿಯೋ ಮತ್ತು ವಿಡಿಯೋ ಎರಡೂ ಲೆಂತಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಇದು ಲೆಂತಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ರೀತಿ ಎಲ್ಲದರದ್ದು ಈ ರೀತಿ ನಾನು ಸ್ಪೇಸ್ ಏನಿದೆ ಇದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲಾದರೂ ಲೆಂತಿ ಬಂದುಬಿಟ್ಟು ಸೇಮ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಮತ್ತು ಆಡಿಯೋದು. ಈಗ ನೋಡಿ ಯಾವ ರೀತಿ. ಒಂದು ದಿನ ಕಾಡಿನಲ್ಲಿ ಚುರುಕು ಕೋತಿ ಮರದ ಮೇಲಿಂದ ಹಣ್ಣು ತಿನ್ನುತ್ತಿದ್ದಿತು. ಅಲ್ಲಿ ಕುತಂತ್ರಿ ನರಿಯು ಬಂದು ಅಯ್ಯೋ ಕೋತಿ, ಆ ಹಣ್ಣುಗಳು ವಿಷ ಎಂದಿತು. ಕೋತಿ ನಗುತ್ತಾ, ನರಿ, ನೀನೇ ಮೊದಲು ತಿನ್ನು ನೋಡೋಣ ಅಂದಿತು. ನರಿ ಮುಜುಗರದಿಂದ ಓಡಿಹೋಯಿತು. ಕೋತಿ ನಕ್ಕು ಹೇಳಿತು, ಬುದ್ಧಿ ಇದ್ದರೆ ಯಾರಿಗೂ ಮೋಸ ಆಗೋದಿಲ್ಲ. ಶಾರ್ಟಿಂದು ವಾಟರ್ ಮಾರ್ಕ್ ಏನಿದೆ ಜಸ್ಟ್ ಈ ರೀತಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ರಿಮೂವ್ ಮಾಡಿಕೊಂಡು ನೀವೇನು ಮಾಡಬೇಕು, ವಿಡಿಯೋನ ಸೇವ್ ಮಾಡ್ಕೊಳ್ಬೋದು. ಈ ರೀತಿ ಕೂಡ ನೀವು ಮಾಡಿಕೊಂಡು ಆರಾಮಾಗಿ ಟೆಕ್ಸ್ಟನ್ನು ಬರೆದ್ಬಿಟ್ಟು ಆರಾಮಾಗಿ ಈ ರೀತಿ AI ವಿಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.